ನದಿಯ ಹತ್ರ ನೀರು ಕುಡಿಯೋದಕ್ಕೆ ಅಂತ ಹೋಗುತ್ತೆ. ಸೊ ಅದಿನ್ನೇನು ನೀರನ್ನು ಕುಡಿಬೇಕು ಅಷ್ಟರಲ್ಲೇ ಬಲಭಾಗದಲ್ಲಿ ಒಬ್ಬ ಬೇಟೆಗಾರ ಅದಕ್ಕೆ ಕಾಣ್ತಾನೆ. ಅಯ್ಯೋ, ಈ ಬೇಟೆಗಾರ ನನ್ನ ಬೇಟೆ ಆಡ್ಬಿಡ್ತಾನೆ ಅಂತ ಎಡಭಾಗದಲ್ಲಿ ತಿರುಗುತ್ತೆ. ಅಲ್ಲಿ ಒಂದು ಸಿಂಹ ನಿಧಾನವಾಗಿ ಈ ಜಿಂಕೆಯ ಕಡೆ ನಡ್ಕೊಂಡು ಬರ್ತಿರುತ್ತೆ. ಅಯ್ಯೋ, ಇವರಿಬ್ಬರ ಸವಾಸವೂ ಕೂಡ ಬೇಡ ಅಂತ ಹಿಂದೆ ಓಡೋಣ ಅಂತ ನೋಡುತ್ತೆ. ಹಿಂದೆ ಒಂದು ದೊಡ್ಡ ಕಾಡ್ಗಿಚ್ಚು ಆ ಕಾಡನ್ನೇ ಆವರಿಸಿರುತ್ತೆ. ಸೊ ಅಟ್ಲೀಸ್ಟ್ ಮುಂದೆ ಓಡೋಗೋಣ ಅಂದ್ರೆ ಮುಂದೆ ಜೋರಾಗಿ ಹರಿತಿರುವಂತ ನದಿ ಇರುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಜಿಂಕೆ ಯೋಚನೆ ಮಾಡುತ್ತೆ, ಎಲ್ಲಾ ಕಡೆಯಿಂದನೂ ಕೂಡ ಸಮಸ್ಯೆಗಳೇ ಇದೆ, ಇನ್ನೇನು ಸಾಯೋದೇ ಹೌದು ಅಂದಮೇಲೆ ನೀರು ಕುಡಿದ್ಬಿಟ್ಟೆ ಸಾಯೋಣ ಅಂತ ಹೇಳ್ಬಿಟ್ಟು ನೀರು ಕುಡಿಯೋಣ ಅಂತ ಕೆಳಗೆ ಬಗ್ಗುತ್ತೆ. ಅಷ್ಟರಲ್ಲೇ ಜೋರಾಗಿರುವಂತಹ ಗುಡುಗು ಸಿಡಿಲಿನ ಜೊತೆಗೆ ಮಳೆ ಸುರಿಯುತ್ತೆ. ಆ ಶಬ್ದಕ್ಕೆ ಆ ಬೇಟೆಗಾರನ ಗುರಿ ಜಿಂಕೆಯಿಂದ ತಪ್ಪಿ ಸಿಂಹಕ್ಕೆ ತಾಗುತ್ತೆ. ಆ ಸಿಂಹ ಬೇಟೆಗಾರನ ಅಟ್ಟಿಸ್ಕೊಂಡು ಹೋಗುತ್ತೆ. ಜೋರಾಗಿ ಸುರಿದಂತಹ ಮಳೆಯಿಂದ ಕಾಡಿಗೆ ಹೊತ್ಕೊಂಡಿದ್ದಂತಹ ಬೆಂಕಿಯು ಕೂಡ ಆರು ಹೋಗುತ್ತೆ. ಸೊ ಯಾವಾಗ ನಾವು ನಮ್ಮ ಸುತ್ತಲೂ ಕೂಡ ಸಮಸ್ಯೆಗಳಿದ್ದರೂ ಸಹ ನಮ್ಮ ಕೆಲಸಗಳನ್ನ ನಾವು ನಿಯತ್ತಾಗಿ ಮಾಡ್ತಾ ಹೋಗ್ತೀವೋ ಆಗ ಸಮಸ್ಯೆಗಳಿಂದನೂ ಕೂಡ ಹೊರಗಡೆ ಬರ್ತೀವಿ.